ನಾಯಕನಾದವನಿಗೆ ಲಕ್ಷಾಂತರ ಜನ ಹಿಂಬಾಲಕರು ಬೇಡ, ಧೈರ್ಯ ತೀರ್ಮಾನ ಬೇಕು ಎಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು ಯಾರಿಗೆ ಗೊತ್ತಾ? ಪ್ರಬುದ್ಧ ನಾಯಕತ್ವ ಅಥವಾ ತೀರ್ಮಾನ ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕೂಡ ಕರೆದುಕೊಂಡು ಹೋಗುತ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಹೇಳಿ. ನಾಯಕನಾದವನಿಗೆ ಲಕ್ಷಾಂತರ ಜನ ಹಿಂಬಾಲಕರು ಬೇಡ, ಧೈರ್ಯ ತೀರ್ಮಾನ ಬೇಕು ಎಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ಯಾರಿಗೆ? ಪ್ರಬುದ್ಧ ನಾಯಕತ್ವ ಅಥವಾ ತೀರ್ಮಾನ ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕೂಡ ಕರೆದುಕೊಂಡು ಹೋಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಹೇಳಿಕೆ. 2024ನೇ ಸಾಲಿನ ಅರೆಭಾಷೆಯ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ನಿಮ್ಮ ಜನಸಂಖ್ಯೆ ಕೇವಲ 4 ಲಕ್ಷ ಮಾತ್ರವಿದೆ ಅಂತ ಹೇಳಿ ಹಿಂಜರಿಬೇಡಿ. ಒಂದು ಪ್ರಬುದ್ಧ ನಾಯಕತ್ವ ಅಥವಾ ತೀರ್ಮಾನ ನಿಮ್ಮದು ಎಲ್ಲಿಗೆ ಬೇಕಾದ್ರೂ ಕೂಡ ಕೊಂಡೊಯ್ಯುತ್ತದೆ. ನಿಮ್ಮ ಜನಸಂಖ್ಯೆ ಕಡಿಮೆ ಇದ್ರೂ ಕೂಡ ಅನೇಕರು ದೊಡ್ಡ ಸಾಧನೆಯನ್ನ ಮಾಡಲಿಲ್ವೇ ಅಂತ ಹೇಳಿ ಹಲವು ನಾಯಕತ್ವದ ಕೇವಲ ನಾಯಕತ್ವ ಅಂದರೆ ರಾಜಕೀಯ ಮಾತ್ರ ಅಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈಗ ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಈ ಯಾವೊಂದು ಕಾರಣಕ್ಕೆ ಹೇಳಿದ್ರು, ಇವರಿಗೋಸ್ಕರ ಹೇಳಿದ್ರ ಅವರಿಗೋಸ್ಕರ ಹೇಳಿದ್ರ ಅನ್ನುವಂತಹ ಪ್ರಶ್ನೆಯೇ ಸಾಕಷ್ಟು ಮೂಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹೇಳಿರುವಂತಹ ಸಾಕಷ್ಟು ಮಾತುಗಳಾಗಿರಲಿ ಅಥವಾ ನವೆಂಬರ್ ಕ್ರಾಂತಿಯ ವಿಚಾರದಲ್ಲಿ ಮಾತನಾಡಿರುವಂತಹ ಸಾಕಷ್ಟು ಮಾತಾಗಿರಲಿ ಎಲ್ಲವೂ ಕೂಡ ಅದರದ್ದೇ ಆದ ಮಹತ್ವವನ್ನು ಹೊಂದಿತ್ತು. ಆದರೆ 2024ನೇ ಸಾಲಿನ ಅರಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ನಿಮ್ಮ ಜನಸಂಖ್ಯೆ ಬರೀ 4 ಲಕ್ಷ ಅಂತ ಹೇಳಿ ಬೇಜಾರು ಪಡಬೇಡಿ. ನೀವು 4 ಲಕ್ಷ ಜನಸಂಖ್ಯೆಯಲ್ಲಿ ಸಾಧನೆಗಳು ಸಾಕಷ್ಟು ಇರ್ಬೋದು ಅಂತ ಹೇಳಿದ್ರು. ಮೋಸ್ಟ್ಲಿ ಇದನ್ನ ಅಂದರೆ ತಮ್ಮ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕೆ ನಾವು ಸದೃಢರಲ್ಲ ಅಂತ ಹೇಳಿ ಹೆಂಗೆ ಡಿಸೈಡ್ ಮಾಡ್ತೀರಾ ಅನ್ನೋ ಥರದಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿರ್ಬೋದು. ಐ ಡೋಂಟ್ ನೋ. ಅಥವಾ ಹಾಗೇನಿಲ್ಲ, ಸುಮ್ಮನೆ ಅರೆಭಾಷಿಗರಿಗೆ ಕೇಳಿರುವಂತಹ ಅಥವಾ ಹೇಳಿರುವಂತಹ ಪ್ರಶ್ನೆಯೂ ಆಗಿರ್ಬೋದು. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.